ಹಲೋ ನಮಸ್ತೆ, ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗಿಯೂ ಈ ಡಿ ಬಾಸ್ನ ಅಭಿಮಾನಿಗಳಿಗೋಸ್ಕರ ಅಂತ ಮೂವಿ ಕರಿಯ ಮೂವಿಯ ಒಂದು ಚಿತ್ರದ ಒಂದು ರಿವ್ಯೂ ಹೇಳಕ್ಕೆ ಹೋಗ್ತಿರೋ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂದರೆ ಡಿ ಬಾಸ್ನ ಅಭಿಮಾನಿಗಳು ಖಂಡಿತವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಡಿಯೋ ಶುರು ಮಾಡೋ ಮುಂಚೆ ಯಾರ್ಯಾರು ತಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಖಂಡಿತವಾಗಿ ನಮ್ಮ ಕನ್ನಡ ಮೂವಿಯ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ಖಂಡಿತವಾಗಿ ಅಗತ್ಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಕರಿಯ ಮೂವಿ ಒಂದು ರಿಲೀಸ್ ಮಾಡಿಕೊಂಡು ಒಂದು ದೊಡ್ಡ ಮಟ್ಟಿಗೆ ಯಶಸ್ಸು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಕೆಲವು ಚಿತ್ರಮಂದಿರಗಳಲ್ಲಿ ತುಂಬಾ ಅಂದರೆ ತುಂಬ ಯಶಸ್ಸು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಶಾಸ್ತ್ರೀಯ ರಿಲೀಸ್ಗೂ ಒಂದು ಸಿಗದಿದ್ದರೂ ಕೂಡ ಒಂದು ಕರಿಯ ಮೂವಿಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಫ್ಯಾನ್ಸ್ ಅಭಿಮಾನಿ ಬಳಗ ಒಂದು ಸಾಥ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದರ್ಶನ್ ರವರು ಈಗಲೂ ಜೈಲಿನಲ್ಲಿ ಇದ್ದರೂ ಕೂಡ ಅವರ ಅಭಿಮಾನಿಗಳು ಯಾವತ್ತೂ ಇವರನ್ನು ಬಿಟ್ಕೊಡಲ್ಲ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೇನೆ. ಪರಪ್ಪರ ಆಗ್ರಹಾರ ಜೈಲಿನಿಂದ ಖಂಡಿತವಾಗಿ ಈಗ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತೇಳಿದರೆ ಆ ಜೈಲಿನಲ್ಲಿ ಒಂದು ಕಾನೂನಿನ ತೊಡಕಿನಿಂದ ಅವರಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತೇಳಿ ಬಳ್ಳಾರಿಗೆ ಜೈಲಿಗೆ ಶಿಫ್ಟ್ ಮಾಡಿದರೂ ಕೂಡ ಇವರ ಮೂವಿ ಕರಿಯ ಮೂವಿ ಒಂದು ಸಖತ್ತಾಗಿ ಫಿಲ್ಮ್ ಥಿಯೇಟರ್ಗಳಲ್ಲಿ ಕೆಲವು ಚಿತ್ರಮಂದಿರಗಳಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತೇಳಿದರೆ ಒಂದು ಅದ್ಭುತವಾದ ಈ ಚಿತ್ರಕ್ಕೆ ರೆಸ್ಪಾನ್ಸ್ ಮತ್ತೊಂದು ಸಲ ರಿಲೀಸ್ ಮಾಡಿದರೂ ಕೂಡ ಒಂದು ಉತ್ತಮವಾದ ರೆಸ್ಪಾನ್ಸ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಅಂತಲೇ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಡಿ ಬಾಸ್ನ ಅಭಿಮಾನಿಗಳು ಖಂಡಿತವಾಗಿ ತುಂಬಾ ಅಂದರೆ ತುಂಬ ವಿಶೇಷ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತಲೇ ಇಷ್ಟಪಡ್ತೀನಿ. ಯಾಕೆಂತೇಳಿದರೆ ಅವರ ಅಭಿಮಾನಿಗಳು ಯಾವ ರೀತಿ ಒಂದು ವಿಶೇಷ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ತುಂಬಾ ಅಂದರೆ ತುಂಬ ದೇವರಲ್ಲಿ ಹರಕೆ ಬರುವಂಥ ಒಂದು ಸಂದರ್ಭ ಇರುವುದು. ತುಂಬ ಅಂದರೆ ತುಂಬ ಆದಷ್ಟು ಬೇಗ ಇವರು ಹಾಗೆ ಬರಲಿ ಅನ್ನೋ ಒಂದು ವಿಶೇಷವಾದ ಇವರನ್ನು ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ಒಂದು ದೊಡ್ಡ ಮಟ್ಟದ ಅಭಿಮಾನಿಗಳು ಕೂಡ ಇವರಿಗೆ ಸಾಥ್ ಕೊಡ್ತಾರೆ ಅಂತ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಏನೇ ಆಗಲಿ ನಮ್ಮ ಇಂಡಿಯಾದ ಒಂದು ಕಾನೂನಿಗೆ ಒಂದು ನಾವು ಗೌರವ ಕೊಡಬೇಕಂತಲೇ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಏನೇ ಆಗಲಿ ಇವರ ಒಂದು ಫಿಲ್ಮ್ನ ಒಂದು ಮತ್ತೊಂದು ಸಲ ರಿಲೀಸ್ ಮಾಡಿದರೂ ಕೂಡ ಒಂದು ಉತ್ತಮವಾದ ರೆಸ್ಪಾನ್ಸ್, ಅದೇ ರೀತಿ ಫ್ಯಾನ್ಸ್ ಬಳಗವು ಕೂಡ ಅಷ್ಟೇ ಒಂದು ರೆಸ್ಪಾನ್ಸ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇಂತಹ ಒಂದು ಸಂದರ್ಭಕ್ಕೆ ಕೆಲವು ಸಪೋರ್ಟ್ ಮಾಡದಿದ್ದರೂ ಕೂಡ ಕೆಲವರು ಇಂಥ ಸಮಯದಲ್ಲೂ ಕೂಡ ಒಂದು ದರ್ಶನದವರನ್ನು ಬಿಟ್ಟು ಕೊಡಲಿಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ಅಭಿಮಾನಿಗಳಂತೂ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳ್ತಾರೆ ಅವರು ಬಿಟ್ಕೊಡೋ ಮಾತೇ ಇಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಒಂದು ಹಚ್ಕೊಂಡು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇವರ ಒಂದು ವಿಶೇಷವಾದ ಒಂದು ಅಭಿಮಾನಿಗಳು ಕೂಡ ಒಂದು ಅವರನ್ನು ಅಷ್ಟಾಗಿ ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನಾದರೂ ಒಂದು ಡಿಫ್ರೆಂಟ್ ಆಗಿರಬೇಕು ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅಂತೇಳಿ ಇಷ್ಟಪಡ್ತೀನಿ. ಏನೇ ಆಗಲಿ ದರ್ಶನ್ನ ಇನ್ನು ಮುಂಬರುವ ಡೆವಿಲ್ ಸಿನಿಮಾ ಇನ್ನೂ ನಿಜವಾಗ್ಲೂ ಕಂಪ್ಲೀಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು ಅಂತಲೇ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇನ್ನು ರಿಲೀಸ್ ಆಗಿ ಆಲ್ಮೋಸ್ಟ್ 80% ತನಕ ಈ ಮೂವಿ ಕಂಪ್ಲೀಟ್ ಆಗಿದೆ ಅಂತಲೇ ಕೇಳ್ಪಟ್ಟೆವು. ಖಂಡಿತವಾಗಿಯೂ ರಿಲೀಸ್ ಆದ ತಕ್ಷಣ ಖಂಡಿತವಾಗಿ ಈ ಮೂವಿಯನ್ನು ಒಂದು ಕಂಪ್ಲೀಟ್ ಮಾಡಿ ಖಂಡಿತವಾಗಿಯೂ ಡೆವಿಲ್ನ ಒಂದು ಚಿತ್ರ ರಿಲೀಸ್ಗೆ ಒಂದು ಬರ್ಬೋದು ಅನ್ನೋ ಒಂದು ಕುತೂಹಲ ಎಲ್ಲರಲ್ಲಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಕರಿಯ ಮೂವಿ ಒಂದು ಅದ್ಭುತವಾದ ರೆಸ್ಪಾನ್ಸ್ ಕೊಟ್ಟು ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ನಮ್ಮ ಒಂದು ಡಿ ಬಾಸ್ನ ಒಂದು ಎಲ್ಲ ಯಾರ್ಯಾರು ಅಭಿಮಾನಿಗಳಿದ್ದರೆ ಖಂಡಿತವಾಗಿಯೂ ಯಾರ್ಯಾರು ಕರಿಯ ಮೂವಿ ರಿಲೀಸ್ ಆದಮೇಲೆ ಖಂಡಿತವಾಗಿ ಯಾರೆಲ್ಲ ನೋಡೋಕ್ಕೆ ಹೋಗಿದ್ದೀರಾ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಮೂಲಕ ಒಂದು ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇನ್ನಷ್ಟು ನಮ್ಮ ಫಿಲ್ಮ್ನ ಸಂಬಂಧಪಟ್ಟ ಹಾಗೂ ಎಲ್ಲ ಇತರ ಒಂದು ಕನ್ನಡದ ಮೂವಿಯ ಒಂದು ಅಪ್ಡೇಟ್ಗಾಗಿ ಈ ಚಾನಲ್ ಮೂಲಕ ಖಂಡಿತವಾಗಿ ಅಪ್ಡೇಟ್ ಮಾಡ್ತೀನಿ. ಅದೇ ರೀತಿಯಾಗಿ ನಿಮ್ಮ ಒಂದು ಸಪೋರ್ಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ಕನ್ನಡ ಫಿಲ್ಮನ್ನು ಬೆಳೆಸೋಣ, ಕನ್ನಡ ಫಿಲ್ಮನ್ನು ಪ್ರೋತ್ಸಾಹಿಸೋಣ. ಯಾವುದೇ ಒಂದು ಕನ್ನಡ ಸಿನಿಮಾ ಬಂದರೂ ಒಂದು ಗೆಲ್ಲುವಂಥ ಒಂದು ವಿಶೇಷವನ್ನು ನಾವು ಕೂಡ ಒಂದು ಮಾಡೋಣ ಅಂತಲೇ ನಾವು ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ. ಅಷ್ಟರ ಮಟ್ಟಿಗೆ ಒಂದು ನಮ್ಮ ಕೂಡ ಒಂದು ವಿಶೇಷ ಇರಲಿ ಅಂತಲೇ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಏನೇ ಆಗಲಿ ನಮ್ಮ ಕಡೆಯಿಂದ ಗುಡ್ ಲಕ್ ವಿಶೇಷ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ತಪ್ಪದೆ ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.